ಇನ್ನು ದಕ್ಷಿಣ ಭಾರತದಲ್ಲಿ ಕುಂಭಮೇಳ ನಡೆಯುವಂತಹ ಏಕೈಕ ಸ್ಥಳ ಅಂತಂದರೆ ಅದು ಟಿ ನರಸೀಪುರ. ಇವತ್ತಿನಿಂದ 3 ದಿನಗಳ ಕಾಲ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ಸಂಭ್ರಮ. ಇವತ್ತು ಮೊದಲನೇ ದಿನ ಬೆಳಗ್ಗೆ 9 ರಿಂದ 9:30 ವೃಶ್ಚಿಕ ಲಗ್ನದಲ್ಲಿ ಅಲ್ಲಿಗೆ ಚಾಲನೆ ಕೊಡಲಾಯಿತು. ಅದಾದ ನಂತರ ಹರಿದು ಬಂದಿದೆ ಭಕ್ತ ಸಾಗರ. ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ಕೂಡ ಆಗಿದೆ. ಇಲ್ಲಿ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕಾ ನದಿಗಳ ತ್ರಿವೇಣಿ ಸಂಗಮ ಇರತಕ್ಕಂಥ ಜಾಗ. ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ, ಪಕ್ಕದಲ್ಲೇ ಸ್ನಾನಘಟ್ಟ ಇದೆ. ಅಲ್ಲಿಗೆ ಬಂದು ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ. ಇವತ್ತಿನಿಂದ 3 ದಿನಗಳ ಕಾಲ ಕುಂಭಮೇಳ. ನೋಡಿ, ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಬೇಸರ ಪಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲೇ ಹತ್ತಿರದಲ್ಲೇ ಇರತಕ್ಕಂಥ ಟಿ ನರಸೀಪುರಕ್ಕೆ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಬಹುದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಇವತ್ತು ಬೆಳಗ್ಗಿನಿಂದ ತ್ರಿವೇಣಿ ಸಂಗಮದಲ್ಲಿ ಏನೆಲ್ಲ ಧಾರ್ಮಿಕ ಕಾರ್ಯಗಳು ನಡೆದವು, ಹೇಗೆ ಇದಕ್ಕೆ ಚಾಲನೆ ಸಿಕ್ತು, ಜನರ ಸ್ಪಂದನೆ ಹೇಗಿದೆ, ಓವರಾಲ್ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಭಕ್ತರಿಗೆ ಏನೆಲ್ಲ ಮಾಹಿತಿ ಕೊಡಬಹುದು ಅಂತ? ಅರವಿಂದ್, ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಕುಂಭಮೇಳದ ಯಜ್ಞಗಳು ಆರಂಭವಾಗಿರುವಂಥದ್ದು. ಇವತ್ತೇ ಕೆಲವು ಸಾವಿರಾರು ಭಕ್ತರು ಬಂದು ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಮೈಸೂರಿನ ಟಿ ನರಸೀಪುರದಲ್ಲಿರುವಂತಹ ತ್ರಿವೇಣಿ ಸಂಗಮ. ಅಂದರೆ ಕಾವೇರಿ, ಕಪಿಲಾ ಜೊತೆಗೆ ಗುಪ್ತಗಾಮಿನಿಯಾಗಿರುವಂತಹ ಸ್ಫಟಿಕ ನದಿ ಸೇರುವಂತಹ ಒಂದು ತ್ರಿವೇಣಿ ಸಂಗಮ. ಈ ಒಂದು ಸಂಗಮದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ. 12ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ ಪುಣ್ಯಸ್ನಾನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಆದರೂ ಇವತ್ತೇ ಬಂದಿರುವಂತಹ ಭಕ್ತರು ಇವತ್ತೇ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಸ್ಟೇಜ್ಗಳ ಅಂದರೆ ಅಗಸ್ತ್ಯೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಹೋಮಗಳು ಕೂಡ ಆರಂಭವಾಗಿದ್ದಾವೆ. ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳು, ಪೂಜೆಗಳು ಕೂಡ ಆರಂಭವಾಗಿದೆ. ನಾನೀಗ ನಿಂತಿರುವಂತಹ ಸ್ಥಳ ಏನಿದೆ ಅರವಿಂದ್, ಈ ಸ್ಥಳದಲ್ಲೇ VVIPಗಳಿಗೆ ಪುಣ್ಯಸ್ಥಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹದ್ದು. ಅಂದರೆ ತ್ರಿವೇಣಿ ಸಂಗಮದ ಮಧ್ಯಭಾಗದಲ್ಲಿ ಈ ಥರದ ಒಂದು ವ್ಯವಸ್ಥೆಯನ್ನು, ಮಣ್ಣಿನ ಚೀಲಗಳನ್ನು ಹಾಕಿ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ತದನಂತರದಲ್ಲಿ ಆ ಕಡೆ ಭಾಗದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ, ಸಾರ್ವಜನಿಕರಿಗೆ ಅಲ್ಲಿ ಪುಣ್ಯಸ್ನಾನ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇದು ಇಲ್ಲಿ ನಡೀತಾ ಇರುವಂತಹ 13ನೇ ಕುಂಭಮೇಳ ಅರವಿಂದ್. 6 ವರ್ಷಗಳ ಹಿಂದೆ ನಡೆದಿತ್ತು. ತದನಂತರದಲ್ಲಿ ಕೋವಿಡ್ನ ಹಿನ್ನೆಲೆಯಲ್ಲಿ ಈ ಒಂದು ಕುಂಭಮೇಳ ನಿಂತೋಗಿತ್ತು. ಈ ಬಾರಿ ಮತ್ತೆ ಅದು ಅದ್ದೂರಿಯಾಗಿ ಶುರುವಾಗಿದೆ. ಪ್ರಮುಖವಾಗಿ ಆದಿಚುಂಚನಗಿರಿ ಮಠದವರು ಜೊತೆಗೆ ಸುತ್ತೂರು ಶ್ರೀಗಳು ಇವರಿಬ್ಬರ ಸಾರಥ್ಯದಲ್ಲಿ, ಇವರಿಬ್ಬರ ನೇತೃತ್ವದಲ್ಲಿ ಈ ಒಂದು ಕುಂಭಮೇಳ ಪ್ರತಿ ವರ್ಷವೂ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತೆ. ಬಹುತೇಕ 12ನೇ ತಾರೀಕು ಅತಿ ಹೆಚ್ಚಿನ ಜನರು ಬರ್ತಾರೆ. ಹಾಗಾಗಿ ಜನರಿಗೆ ಸುರಕ್ಷಿತವಾಗಿ ಪುಣ್ಯಸ್ನಾನವನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಈ ಮೈಸೂರಿನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಹೆಚ್ಚು ಕಡಿಮೆ 50,000 ಭಕ್ತರು ಬರುವಂಥ ನಿರೀಕ್ಷೆಯಲ್ಲಿ ಮೈಸೂರು ಜಿಲ್ಲಾಡಳಿತವೂ ಕೂಡ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆ ಪಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. 3 ದಿನಗಳ ಕಾಲಾವಕಾಶ. ಕೇರಳ, ತಮಿಳುನಾಡು, ಆಂಧ್ರದಿಂದೆಲ್ಲ ಜನ ಇಲ್ಲಿಗೆ ಬರ್ತಾರೆ ಕುಂಭಮೇಳದಲ್ಲಿ ಸ್ನಾನ ಮಾಡೋದು.